ನಾನು ಈ ರೋಡಲ್ಲಿ ಹೋಗ್ಬೇಕಾಗಿತ್ತು, ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ದೀನಿ ಇಟ್ಕೊಂಡು. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಒಂದು ಅರ್ಧ ಗಂಟೆ ಆಗುತ್ತೆ ಸ್ಕೂಲ್ಗೆ ಹೋಗ್ತಾ ಇದ್ದೆ ನಮ್ಮ ಮಗುನ ಪಿಕಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ನಾನು ಈ ರೋಡಲ್ಲಿ ಹೋಗ್ಬೇಕಾಗಿತ್ತು, ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ದೀನಿ ಇಟ್ಕೊಂಡು. ತುಂಬ ದಿನ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ನಾನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಡೈಲಿ ಇಲ್ಲಿ ಇದೇ ರೋಡಲ್ಲಿ ಬರ್ತಾಯಿದ್ದೆ. ನಾನು ನಡ್ಕೊಂಡು ಬಸ್ಸಿಂದ ಇಳಿದ್ಬಿಟ್ಟು ನನಗೆ ಇವಾಗ ಕನ್ಫ್ಯೂಸ್ ಆಗೋಯ್ತು, ತುಂಬಾ ವರ್ಷ ಆಗೋಯ್ತು. ನಾನು ಅದಾದಮೇಲೂ ಕೂಡ ಒಂದು 2 ಸಲ ಹೋಗಿರಬಹುದೇನೋ. ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ರೋಡಲ್ಲೆಲ್ಲ, ಮೊದಲು ಥರ ಇರಲಿಲ್ಲಲ್ಲ. ನಾನು ಕನ್ಫ್ಯೂಸ್ ಆಗಿಬಿಟ್ಟೆ, ಪಕ್ಕದ ರೋಡ್ಗೆ ಹೋಗ್ಬಿಟ್ಟೆ. ಅದಾದಮೇಲೆ ಮಗುನ ಸ್ಕೂಲಿಂದ ಕರ್ಕೊಂಡು ಬಂದು ಊಟ ಎಲ್ಲ ಮಾಡಿಸಿ ಅವಳು ಮಲ್ಕೊಂಡಿದ್ಲು. 4 ಗಂಟೆ ನೋಡಿ ಹೆಂಗಿದೆ ಮನೆ ಅಂತ. ಫುಲ್ ಕತ್ಲೆ, ರಾತ್ರಿ ಥರನೇ ಇದೆ. ಒಂದು ಸ್ವಲ್ಪ ಕೂಡ ಬೆಳಕಿಲ್ಲ. ಒಂದು ಈ ಕಡೆ ಕಿಟಕಿಯಲ್ಲಿ ಯಾರೂ ಮನೆ ಕಟ್ಟಿಲ್ಲ, ಸೊ ಹಾಗಾಗಿ ಅಲ್ಲಿಂದ ಮಾತ್ರ ಒಂಚೂರು ಬೆಳಕು ಬರುತ್ತೆ. ಇನ್ನು ಮಿಕ್ಕಿದ್ದು ಎಲ್ಲ ಫುಲ್ ಕತ್ಲೆ ಥರ ಇದೆ. ಅಂದರೆ ಡೈಲಿ ಹೀಗೆ ಇರಲ್ಲ, ವೆದರ್ ಬಿಸಿಲಿಲ್ಲದೆ ಇರಬೇಕಾದ್ರೆ ಈ ಥರ ಫುಲ್ ಕತ್ಲೆ ಥರ ಇರುತ್ತೆ. ನಮ್ಮ ವರುಷ್ಕ ಸ್ಕೂಲಲ್ಲಿ ಫಾದರ್ಸ್ ಡೇ ಸಂಡೇ ಇತ್ತು ಅಂದ್ಬಿಟ್ಟು ಸ್ಯಾಟರ್ಡೇನೇ ಅವ್ರಿಗೆ ಒಂದು ಕ್ರಾಫ್ಟ್ ಮಾಡಿ ಕೊಟ್ಟಿದ್ರು. ಅದನ್ನು ಅವ್ರ ಅಪ್ಪಂಗೆ ಸರ್ಪ್ರೈಸಾಗಿ ಕೊಡ್ತಾ ಇದ್ದಾಳೆ. ಹತ್ರ ಬಾ. ಏನದು? ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ಸೂಪರ್. ಯಾರು ಮಾಡಿದ್ದು? ಫಾದರ್ಸ್ ಡೇ ಇವತ್ತು. ಸ್ಕೂಲಿಂದ ಬರಬೇಕಾದ್ರೆ ಡೋನಟ್ ತೊಗೊಂಡು ಬಂದು ತಿಂತಾ ಇದ್ದಾಳೆ. ಆ್ಯಕ್ಚುಲಿ ಅವಳು ಫಸ್ಟ್ ಟೈಮ್ ತೊಗೊಂಡಿದ್ದಾಗ ತಿಂದೇ ಇರಲಿಲ್ಲ ಪಾಪ. ಅದರಲ್ಲಿ ಅರ್ಧನೂ ತಿಂದಿರಲಿಲ್ಲ. ಸುಮ್ಮನೆ ಅದು ಬೇಕು ಇದು ಬೇಕು ಅನ್ನೋದು ತಿನ್ನೋದೇ ಇಲ್ಲ. ಈಗ ಅದ್ರಲ್ಲಿ ನೋಡಿ, ಅದರಲ್ಲಿ ಇಷ್ಟಾಗಲ ತಿಂದ್ರೇ ಹೆಚ್ಚು ಅವಳು. ಇನ್ನು ಮಿಕ್ಕಿದೆಲ್ಲ ನಾವೇ ತಿಂತೀವಿ. ವರ್ಷ ಏನು ಹೇಳ್ಕೊಟ್ರು ಸ್ಕೂಲಲ್ಲಿ? ಏನು ಹೇಳ್ಕೊಟ್ರು? ಏನೋ ಹೇಳ್ಕೊಟ್ರು ಅಂತೆ. ಏನು ಹೇಳ್ಕೊಟ್ರು ಅಂತ ಕೇಳೋದು. ಏನು ಹೇಳ್ಕೊಟ್ರು ಅಂತ ಹೇಳಬೇಕು. ಏನೇನಾಯಿತು ಸ್ಕೂಲಲ್ಲಿ ಅಂತೆಲ್ಲ ಬಂದು ಮನೆಯಲ್ಲಿ ಹೇಳಬೇಕು ನೀನು. ಯಾರ ಪಕ್ಕ ಕೂತಿದೆ? ಯಾಕೆ ಇವತ್ತು ನಿನ್ನ ಫ್ರೆಂಡ್ ಅಭಿಜ್ಞಾ ಜೊತೆ ಕೂತ್ಕೊಂಡಿಲ್ವಾ? ಯಾಕೆ ಬೇರೆ ಕಡೆ ಕೂತ್ಕೊಂಡು? ಕುತ್ಕೋಬಾರ್ದು. ಯಾಕೆ? ಬೇರೆ ತಾವು ಕೂರ್ಸೋರ? ಅದಕ್ಕೆ ನನ್ನ ಕಡೆ ಕೂತ್ಲಿಲ್ಲ. ಇಲ್ಲ ತಿಂದಿಲ್ಲ. ಏನಾದ್ರು ತೋರಿಸಿ. ನಾನು ತಿಂದಿಲ್ಲ ಯಾವತ್ತದನ್ನ. ಯಾವುದಾದ್ರೂ ಓಕೆ. ಹೆಂಗಿದೆ ಅಂತ. ಹೆಂಗ್ ಮಾಡಿದೆ ಬರ್ತಾನೆ ನೋಡು. ಸರಿ. ಹೆಂಗ್ ಮಾಡಿದೆ ನೀನು? ವಾವ್, ಯಮ್ಮಿ. ಯಮ್ ಅಲ್ಲ, ಫಸ್ಟ್ ಟೈಮ್ ತಿನ್ನೋಡು ಒಂದ್ಸಲ. ಏನು ಹೇಳ್ಕೊಟ್ರು? ಏನು ಮಾಡಬೇಕು? ಆಪಲ್ ಹೇಳ್ಕೊಟ್ರು, ABCD. ಇದಳು ನಂಗೊಂದು ಬೈ ಡೋನಟ್ ಇಲ್ಲ. ಇಲ್ಲ ಇದ್ದೇ ಇಲ್ಲ. 25% ತಿನ್ನಲಿಲ್ಲ, ಬೇಡ ಅಂತೆ. ಸುಮ್ಮನೆ ಆಸೆಗೆ ತಗೊಳ್ಳೋದು, ತಿನ್ನಂಗಿಲ್ಲ ಬಿಡಂಗಿಲ್ಲ ಅಲ್ಲ. ತಿನ್ನಲ್ವಾ ನೀನು? ಯಾಕೆ ತಗೊಂಡೆ ಮತ್ತೆ? ಅದು ಆಮೇಲೆ ತಿಂತೀನಿ. ತಿಂತಿ ಆಮೇಲೆ. ಸರಿ ಆಯ್ತು, ಬಾ ಬೈಯಲ್ಲ, ಬಾ ಕಂಪ್ಲೀಟ್ ಮಾಡುವ ಹೋಮ್ವರ್ಕ್.
ಒಂದು ಸ್ವಲ್ಪ ರೇಗ್ಬಿಟ್ಟೆ ಅಂತ ಬಂದು ಇಲ್ಲಿ ಕೂತ್ಬಿಟ್ಟಿದ್ದಾಳೆ ಅವಳು. ಇಲ್ಲಿ ನೋಡಿಲಿ ಹೆಂಗೆ ಬಿಚ್ಕೊಂಡು ಕೂತವಳೆ. ಇದು ಈ ಕಡೆ ಹಾಕ್ಕೊಂಡಿರೋದು, ಈ ಕಡೆ ಬಿಚ್ಬಿಟ್ಟು ಕೂತ್ಕೊಂಡಿರೋದು. ಹೋಮ್ವರ್ಕ್ ಮಾಡಿಸೋ ಅಷ್ಟರಲ್ಲಿ ಸಾಕಾಗುತ್ತೆ. ಒಂದು ಸ್ವಲ್ಪನೂ ರೇಗಂಗಿಲ್ಲ. ಹೋಗು ನಾನು ಬರೆಯಲ್ಲ ಅಂತ ಬಿಸಾಕ್ಬಿಟ್ಟು ಪೆನ್ಸಿಲ್ನ ಬಂದಿದ್ದಾಳೆ ಇಲ್ಲಿ. ಬಾ ವರ್ಷು, ಆಯಿತು ಬರೆಯಲ್ಲ ಬಾ, ತೋರಿಸ್ತೀನಿ ನಾನು. ಇವತ್ತಿನ ಹೋಮ್ವರ್ಕ್ 0. ಕರೆಕ್ಟಾಗಿ ಬರ್ದಿಲ್ಲ, ಮತ್ತು ಸ್ವಲ್ಪ ಕೆಲವೊಂದು ಚೆನ್ನಾಗಿಲ್ಲದೆ ಇರೋದೆಲ್ಲ ಅಳಿಸಿ ಬರ್ಸ್ತಾ ಇದ್ದೀನಿ. 0 ಕಲರ್ ಮಾಡಿಬಿಟ್ಟು 0 ಬರೀರಿ ಅಂತ. ಶೋ ನೋಡಿ, ಸರ್ಕಲ್, ಟ್ರ್ಯಾಂಗಲ್ ಕಲರ್ಸ್ ಎಲ್ಲ ವರ್ಷಕ್ಕೆಲ್ಲ ಮಾಡಿಸಿದ್ದೀನಿ. ಬಾ ಬರೀ ಬಾ, ಆಯಿತು ಬಾ ವರ್ಷು. ಏನು ಕಾಟ ಕೊಡ್ತಾಳೆ ವರ್ಷು ಅಂದರೆ. ಬಾರಪ್ಪ ಇವಾಗ ಕಂಪ್ಲೀಟ್ ಮಾಡ್ಬಾ. ಇನ್ನು 4 ಇದೆ, ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಟಚ್ ಮಾಡೋದು ಅಷ್ಟೇ, ಮುಗೀತು. ಓಕೆ, ಕಮ್ ಸಿಟ್. ಬರೀರಿ. ಇಲ್ಲೊಂದು ಬರಿ. ಏನಪ್ಪ ಅದು ಬರೀತಾ ಇರೋದು ನೀನು? 0. ಹೋಗಿದ್ದಾ? ಡಾಕ್ಟರ್ ಥರ ಡ್ರೆಸ್ ಮಾಡ್ಕೊಂಡು ಬಂದಿದ್ರಾ? ಡಾಕ್ಟರ್ ಥರ ಡ್ರೆಸ್ ಮಾಡ್ಕೊಂಡು ಬಂದಿದ್ರಾ? ಕಲರ್ ಡ್ರೆಸ್ ಹಾಕೊ ಬಂದಿದ್ರೂ ಫೋಟೋ ತೆಗೆದ್ರಾ? ಚಪಾತಿ ತಿಂದ? ಫಸ್ಟು ಕೈ ಕಾಲು ತೊಳೆಯಪ್ಪ ವರ್ಷು. ಕೊಡಿಲ್ಲ. ಟೊಮೊಟೊ ಗೊಜ್ಜು ಮಾತ್ರ ಹಂಗೆ ಐತೆ. ಬಂದಿದ ತಕ್ಷಣ ಈ ಹೋಮ್ವರ್ಕ್ ಎಲ್ಲ ಬರೆದ್ಬಿಡ್ಬೇಕು ಅನ್ನೋ ಥರ ಆಡ್ತಾಳೆ. ಅಂದರೆ ಎತ್ಕೊಂಡು ಬರೀತಾಳೆ, ಬಟ್ ಫುಲ್ ಕಂಪ್ಲೀಟ್ ಮಾಡಲ್ಲ. ಒಂದು ಸ್ವಲ್ಪ ಬರೀತಾಳೆ. ಒಂದೊಂದು ಬರೀ ಕಲರ್ಸ್ ಏನಾದರೂ ಇದ್ದರೆ ಆವಾಗಲೇ ಕಂಪ್ಲೀಟ್ ಮಾಡಿಬಿಡ್ತಾಳೆ. ಏನು ಹೋಮ್ವರ್ಕ್ ಕೊಟ್ಟಿದ್ದಾರಮ್ಮ ವರ್ಷ? ಬಾಲ್. ಓಕೆ, ಬಾಲ್ ಕಲರ್ ಮಾಡಿ ಬಿ ಬರ್ಕೊಂಡು ಬರಬೇಕು. ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ ಅಲ್ಲ. ಇದಕ್ಕೇನು ಮಾಡಿದ್ರು? ಹೇಗೆ ಕರೆಕ್ಷನ್ ಮಾಡೋರೆ ನೋಡೋಣ. ಏ ಮಾಡಿದ್ದಲ್ಲ ಮಾಡಿದ್ದೆ ನೋಡಿ. ಎ ಅವಾಗ ಇರೋ ಇದಕ್ಕೆ ಸ್ಟಾರ್ ಕೊಟ್ಟವ್ರೆ. ಇದಕ್ಕೆ ಮಾತ್ರ ಅಂದರೆ ಐ ಥಿಂಕ್ ನನಗನ್ಸುತ್ತೆ ಇದು ಎಲ್ಲದಕ್ಕೂ ಸೇರಿ ಇರಬೇಕು ಅವ್ರು ಸ್ಟಾರ್ ಕೊಟ್ಟಿರೋದು. ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೋ, ಸ್ಲ್ಯಾಂಟ್ ಲೈನ್ಸು, ಅಪ್ ಕರ್ವ್, ಡೌನ್ ಕರ್ವ್, ರೈಟ್ ಆ್ಯಂಡ್ ಲೆಫ್ಟ್ ಕರ್ವ್ಸ್ ಎಲ್ಲದಕ್ಕೂ ಸೇರಿ ಸ್ಟಾರ್ ಕೊಟ್ಟಿರೋದು ವರ್ಷು. ತಿರ್ಗಿಸು. ನೆಕ್ಸ್ಟು ಜಿಗ್ಜ್ಯಾಕ್ ಮಾತ್ರ ಅಳಿಸಿ ಟೇರ್ ಮಾಡಿಬಿಟ್ಟಳು ಪೇಜ್ನ. ಸೊ ಇವತ್ತು ಬಿ ಬರೆಯೋಕ್ಕೆ ಬರುತ್ತೆ ಚಿನ್ನಿ, ಬಿ. ಆಮೇಲೆ ಬರೀ. ಈ ವ್ಲಾಗಲ್ಲಿ ನಮ್ಮ ವರುಷ್ಕ ಸ್ಕೂಲಿಂದ ಬಂದಮೇಲೆ ಏನೆಲ್ಲ ಮಾಡ್ತಾಳೆ, ಹೇಗೆ ಇರುತ್ತೆ ಡೈಲಿ ರೊಟೀನ್ ಅನ್ನೋದು ಒಂದು 2 to 3 ಡೇಸ್. ಆ್ಯಕ್ಚುಲಿ ಇದು ಒಂದೇ ಒಂದು ದಿನದಲ್ಲ, ಒಂದು 2 to 3 ಡೇಸ್, ಐ ಥಿಂಕ್ 3 ಡೇಸ್ ಇದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ನಾನು ಈ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ ಅನ್ನೋಕ್ಕೋಸ್ಕರ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿತ್ತು, ಸ್ಕೂಲಲ್ಲಿ ಫಾದರ್ಸ್ ಡೇಗೆ ಅಂತ ಒಂದು ಕ್ರಾಫ್ಟ್ ಮಾಡಿಕೊಟ್ಟಿದ್ರು. ಅದನ್ನು ವರುಷ್ಕ ಪಪ್ಪಗೆ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಸೊ ಹೀಗಿತ್ತು ಈ ವ್ಲಾಗ್. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ.